ವೆಲ್ಕಮ್ ಬ್ಯಾಕ್. ಇಲ್ಲಿ ತನಕ ಒಂದು ಸುದ್ದಿ ಬರ್ತಾ ಇತ್ತು, 30 ಲಕ್ಷ ರೂಪಾಯಿ ಶವ ಸಾಗಣೆ ಮಾಡೋದಕ್ಕೆ ಅಥವಾ ಶವವನ್ನು ಮತ್ತೊಂದು ಕಡೆ ಎಸೆಯೋದಕ್ಕೆ, ರೇಣುಕಾಸ್ವಾಮಿಯ ಡೆಡ್ ಬಾಡಿಯನ್ನು ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ. ಹಾಗಾಗಿ ಪ್ರದೋಷ್ ಮತ್ತು ದೀಪಕ್ ಜೊತೆ ಈ ರೀತಿ ಒಂದು ವ್ಯವಹಾರ ಆಯಿತು ಅಂತೇಳಿ. ಆದರೆ ಅದೀಗ 30 ಲಕ್ಷ ಅಲ್ಲ, 70 ಲಕ್ಷ ಆಗ್ತಾ ಇದೆ. ಯಾಕೆ 40 ಲಕ್ಷ ಎಡಿಷನ್ ಆಯಿತು ಬನ್ನಿ ಹೇಳ್ತೀನಿ. ಸಾಕ್ಷ್ಯನಾಶಕ್ಕೆ ಡೆಡ್ಲಿ ಡಿ ಗ್ಯಾಂಗ್ ಮಾಸ್ಟರ್ ಪ್ಲ್ಯಾನ್ ಮಾಡಿತ್ತಂತೆ. ಕಾರ್ಮಿಕರ ಬಾಯಿ ಮುಚ್ಚಿಸಲು ಭಾರಿ ಆಮಿಷ. ಇಲ್ಲಿ ಶವ ಸಾಗಾಟ ಮಾಡೋರಿಗೆ 30 ಲಕ್ಷ ಮತ್ತು ಈ ಶೆಡ್ಡಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ದರು. ಶೆಡ್ ಕಾವಲುಗಾರರಿಗಾಗಿ 40 ಲಕ್ಷ ಹೊಂದಿಸಿದ್ದ ದರ್ಶನ್ ನಿವಾಸದಲ್ಲಿ 37 ಲಕ್ಷ ಹಣ ವಶಕ್ಕೆ ಬಂದಿದೆ. ಪವಿತ್ರ ನಿವಾಸದಲ್ಲಿ 3 ಲಕ್ಷ ರೂಪಾಯಿ ವಶಕ್ಕೆ. ಈವರೆಗೆ ಒಟ್ಟು 70 ಲಕ್ಷ ಹಣ ಸೀಸ್ ಮಾಡಿದ್ದಾರೆ ಖಾಕಿ. ಒಂದು ಮಾತು ಕೇಳಿ ಬರ್ತಾ ಇದೆ, ಕೇವಲ 30 ಲಕ್ಷ ಮಾತ್ರವಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರಲ್ಲ ಶೆಡ್ಡಲ್ಲಿ, ಅವರಿಗೆ ದುಡ್ಡು ಕೊಟ್ಬಿಟ್ಟು ನಮಗೇನು ಗೊತ್ತಿಲ್ಲ ಅಂತ ಹೇಳುವಂಗೆ ಮಾಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರು ಅಂಥೇಳಿ ಆ ಥರ ಹೇಳ್ತಾ ಇದ್ದಾರೆ. ಆದರೆ ಇದು ಕಂಪ್ಲೀಟಾಗಿ ಅದಕ್ಕೆ ಆ ಹಣ ಅಂತ ಬರೋದಿಲ್ಲ. ವಿಷಯ ಇಷ್ಟೇ, ಈಗ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, 2 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮ ಮನೆಯಲ್ಲಿ ದುಡ್ಡಿದ್ರೆ ಅದು ಐ ಟಿ ಕಂಪನಿ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಇಲಾಖೆ ನಿಮ್ಮ ಮನೆಗೆ ಬಂದು ಕೇಳ್ಬೋದು ಎಲ್ಲಿಂದ ದುಡ್ಡು ಅಂತ ಕೇಳೋದಕ್ಕೆ ರೈಟ್ಸ್ ಇದೆ. ಈಗ ಪೊಲೀಸರು ನೋಡ್ರಪ್ಪ ಇಲ್ಲಿ 37 ಲಕ್ಷ ಸಿಕ್ಕಿದೆ, 30 ಲಕ್ಷ ಸಿಕ್ಕಿದೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ವಿಭಾಗಕ್ಕೆ ಮಾಹಿತಿ ಕೊಡ್ತಾರೆ. ಅದು ಪೊಲೀಸರ ಕರ್ತವ್ಯ. ಇದೀಗ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇನ್ವಾಲ್ವ್ ಆಗುತ್ತೆ. ಈಗ ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳೋ ಜವಾಬ್ದಾರಿ ಪೊಲೀಸರದಲ್ಲ. ಆ ದುಡ್ಡು ಎಲ್ಲಿಂದ ಬಂತು ಅದು ಪೊಲೀಸರ ಕೆಲಸ ಅಲ್ಲ. ಪೊಲೀಸರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ದುಡ್ಡಿನ ವಿಚಾರಕ್ಕೆ ಬರೋದಿಲ್ಲ. ನಿನಗೆ ದುಡ್ಡಲ್ಲಿಂದ ಬಂತು ಅದಕ್ಕೆಲ್ಲ ಬರೋದಿಲ್ಲ. ಹಿಂಗೆ ದುಡ್ಡು ಸಿಕ್ಕಿದೆಯಪ್ಪ, ಅದು ಐ ಟಿ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಳ್ಳುತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈಗ ಎಂಟ್ರಿ ಕೊಡ್ತಾರೆ. 30 ಲಕ್ಷ ಫಸ್ಟು, ಆಮೇಲೆ 37 ಲಕ್ಷದ 40 ಸಾವಿರ ದರ್ಶನ್ ಮನೆಯಲ್ಲಿ, 3 ಲಕ್ಷ ಪವಿತ್ರ ಗೌಡ ಮನೆಯಲ್ಲಿ. ಪವಿತ್ರ ಗೌಡ ಮನೆಯಲ್ಲಿ 3 ಲಕ್ಷ ಇರೋದು ನನಗೇನು ದೊಡ್ಡ ಆಶ್ಚರ್ಯ ಅಂತ ಅನಿಸ್ತಾ ಇಲ್ಲ. ಸಾಧಾರಣವಾಗಿ ಕೆಲವರ ಮನೆಯಲ್ಲಿ ಕ್ಯಾಶ್ ಇರುತ್ತೆ, ತಂದಿರ್ತಾರೆ, ಬೇರೆ ಬೇರೆ ಕಾರಣಗಳಿಗಾಗಿರುತ್ತೆ. ಆದರೆ 37 ಲಕ್ಷ ಕೂಡ ಈ ಗಲಾಟೆ ಆಗದೇ ಇದ್ದಿದ್ರೆ ಅದೊಂದು ಇಶ್ಯೂನೇ ಆಗ್ತಾ ಇರಲಿಲ್ಲ. ಎಷ್ಟೋ ಪಾಲಿಟಿಷಿಯನ್ಗಳ ಮನೆಯಲ್ಲಿ ಇಷ್ಟು ದುಡ್ಡು ಇದ್ದೇ ಇರುತ್ತೆ. ಆದರೆ ಅದಕ್ಕೊಂದು ಕಾರಣ ಬೇಕಲ್ಲ. ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಇನ್ವಾಲ್ವ್ ಆಗಿದೆ. 40 ಲಕ್ಷ ನನಗೆ ಆ 40 ಲಕ್ಷ, ಆ 37 ಲಕ್ಷ ಇದುವೇ ಕಾವಲುಗಾರರಿಗೆ ಕೊಡೋದಕ್ಕೆ ಹಂಗಂತ ನನಗೆ ಅನಿಸ್ತಾ ಇಲ್ಲ. ನನಗನ್ನಿಸ್ತಾ ಇರೋದಿಲ್ಲ ಏನಪ್ಪ ಅಂತಂದರೆ, ಓಕೆ ಕಾವಲುಗಾರರಿಗೆ ಕೊಡೋದಕ್ಕೆ ದುಡ್ಡಿನ ವ್ಯವಸ್ಥೆಗಳಾಗ್ತಾ ಇರ್ಬೋದು. ಈಗ ಹೊಸದಾಗಿ ಸೇರ್ಪಡೆ ಏನಪ್ಪ ಅಂತಂದರೆ, ಈಗ 40 ಲಕ್ಷ ಸಿಕ್ತಲ್ವಾ, ಇನ್ಕಮ್ ಟ್ಯಾಕ್ಸ್ ಈಗ ಹೊಸದಾಗಿ ಸೇರ್ಪಡೆ ಆಗುತ್ತೆ. ಇಲ್ಲಿ ತನಕ ಪೊಲೀಸರ ಕಾಟ ಅಂತ ನಾವೇನು ಅಥವಾ ಡಿ ಬಾಸ್ ಗ್ಯಾಂಗ್ ಏನು ಹೇಳ್ತಾ ಇತ್ತು, ಇದೀಗ ಇನ್ಕಮ್ ಟ್ಯಾಕ್ಸ್ ಕಾಟ ಕೂಡ ಶುರು ಆಗುತ್ತೆ. ಎಸ್, ಅಪ್ಡೇಟ್ ಏನು? ಜಯಪ್ರಕಾಶ್ ಶೆಟ್ಟಿ, ಏನು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಮಾಕ್ಷಿ ಪಾಳ್ಯದಲ್ಲಿ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಏನು 70 ಲಕ್ಷ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಒಂದು ಕಾನೂನಿದೆ, ಅದರಲ್ಲಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ರೆ, ಅಥವಾ ಯಾವುದೇ ಒಂದು ವಂಚನೆ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಒಂದು ಕೊಲೆ ಪ್ರಕರಣ ಇರ್ಬೋದು, ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ, ಅಪರಾಧಗಳಿಗೆ ಸಂಬಂಧಿಸಿದಂತೆ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ರೆ ಅದನ್ನು ಆಟೋಮೆಟಿಕ್ಕಾಗಿ ಆದಾಯ ತೆರಿಗೆ ಇಲಾಖೆ ಗಮನಕ್ಕೆ ತೆಗೆದುಕೊಂಡು ಬೇಕಾದಂಥ ಕರ್ತವ್ಯ
ಪೊಲೀಸ್ ಇಲಾಖೆ ಮೇಲೆ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇನ್ಕಮ್ ಟ್ಯಾಕ್ಸ್ ಈ ಬಗ್ಗೆ ದರ್ಶನ್ ಅವರಿಂದ ಮಾಹಿತಿಯನ್ನು ಖಂಡಿತವಾಗ್ಲೂ ಕೇಳುತ್ತೆ. ಯಾಕಂತಂದರೆ ಯಾವುದೇ ಒಂದು 2 ಲಕ್ಷಕ್ಕಿಂತ ಹೆಚ್ಚಿಗೆ ಹಣವನ್ನು ನಗದು ಕ್ಯಾಶನ್ನು ಇಟ್ಕೊಂಡಿದ್ರೆ ಆ ಹಣದ ಮೂಲ ಏನು, ಹಣ ನಿಜಕ್ಕೂ ಒಂದು ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ಕಟ್ಟಲಾಗಿದೆಯಾ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟದೇನೆ ಕಪ್ಪು ಹಣವನ್ನು ಇಟ್ಕೊಂಡಿದ್ದಾರೆ, ಈ ಬಗ್ಗೆ ಮಾಹಿತಿಯನ್ನು ಕೇಳುವಂಥದ್ದು. ಇದಕ್ಕೆ ದರ್ಶನ್ ಅವರು ಇಂಥ ಮೂಲದಿಂದ ಬಂದಿತ್ತು ಹಣ, ಇದಕ್ಕೆ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲಾಗಿದೆ, ಇಂಥ ಮಾಹಿತಿಗಳನ್ನು ಸಮಂಜಸ ಮಾಹಿತಿಗಳನ್ನು ಕೊಟ್ಟರೆ ಆದಾಯ ತೆರಿಗೆ ಇಲಾಖೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲ್ಲ. ಒಂದು ವೇಳೆ ಆ ಒಂದು ಸಮಂಜಸ